ವೆಲ್ಕಮ್ ಟು ಅಂಚನ್ ವ್ಯೂಸ್. ಇಂದು ನಾವು ಮಾತಾಡುತ್ತಿರುವಂತಹ ವಿಷಯ ಚರ್ಮರೋಗದ ಬಗ್ಗೆ. ಚರ್ಮ ಮನುಷ್ಯನ ದೇಹದಲ್ಲಿ ಅತಿ ದೊಡ್ಡದಾದ ಅಂಗ ಎಂದು ಪರಿಗಣಿಸಲಾಗಿದೆ. ಈ ಚರ್ಮದಲ್ಲಿ ಏನಾದರೂ ತೊಂದರೆ ಉಂಟಾದರೆ, ಅದರಲ್ಲಿ ರೋಗ ಉತ್ಪತ್ತಿಯಾದರೆ ಅದಕ್ಕೆ ಚರ್ಮರೋಗ ಅಥವಾ ಚರ್ಮದ ಸೋಂಕು ಎಂದು ಹೇಳುತ್ತಾರೆ. ಈ ಚರ್ಮರೋಗಗಳು ನಾನಾ ವಿಧವಾಗಿ ಇವೆ. ಈ ಚರ್ಮರೋಗ ಆನುವಂಶೀಯವಾಗಿ ಅಥವಾ ವಂಶಪಾರಂಪರ್ಯಗತವಾಗಿ ತಂದೆ ತಾಯಂದಿರಿಂದ ಮಕ್ಕಳಿಗೆ ಬರುವಂಥದ್ದು ಇರಬಹುದು, ಅಥವಾ ಅಲರ್ಜಿ ಸಮಸ್ಯೆಯಿಂದ ಆಗಬಹುದು, ಅಥವಾ ರೋಗಾಣು ಅಥವಾ ಕೀಟಾಣುಗಳ ಸಂಪರ್ಕಕ್ಕೆ ಬರುವುದರಿಂದ ಆಗಬಹುದು. ಈ ಎಲ್ಲ ಕಾರಣಗಳನ್ನು ಹೊರತಾಗಿ ಚರ್ಮರೋಗ ಒಬ್ಬ ಚರ್ಮರೋಗವನ್ನು ಹೊಂದಿರುವ ವ್ಯಕ್ತಿಯ ಸಂಪರ್ಕಕ್ಕೆ ಬರುವುದರಿಂದ ಅಥವಾ ಅವನು ಉಪಯೋಗಿಸಿರುವಂತಹ ವಸ್ತುಗಳನ್ನು ಉಪಯೋಗಿಸುವುದರಿಂದ ಸಹ ಹರಡಬಹುದು. ಆದರೆ ಎಲ್ಲ ಚರ್ಮ ರೋಗಗಳು ಈ ರೀತಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಕೆಲವು ಚರ್ಮ ರೋಗಗಳು ಮಾತ್ರ ಹೀಗೆ ಹರಡುತ್ತವೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಆದಷ್ಟು ಒಬ್ಬರು ಉಪಯೋಗಿಸಿದ ವಸ್ತನ್ನು ಇನ್ನೊಬ್ಬರು ಉಪಯೋಗಿಸದೇ ಇರುವುದು ಉತ್ತಮವೆಂದು ಪರಿಗಣಿಸಲಾಗಿದೆ. ಇನ್ನು ಸೋಪ್, ಡಿಟರ್ಜೆಂಟ್ಸ್, ಕೆಮಿಕಲ್ಸ್ ಇವೆಲ್ಲ ಚರ್ಮದ ಸಂಪರ್ಕಕ್ಕೆ ಬರುವುದರಿಂದ ಸಹ ಚರ್ಮರೋಗ ಉಂಟಾಗಬಹುದು. ಮತ್ತು ಶರೀರದಲ್ಲಿ ಬೇರೆ ಕಾಯಿಲೆಯಿಂದ ಆಗುವ ಪರಿಣಾಮ ಸ್ವರೂಪವಾಗಿ ಸಹ ಚರ್ಮರೋಗ ಬರಬಹುದು. ಉದಾಹರಣೆಗೆ ಸಕ್ಕರೆ ಕಾಯಿಲೆ, ಕಿಡ್ನಿ ಸಂಬಂಧಿ ರೋಗಗಳು, ಯಾವುದೇ ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸುವಂಥ ದೀರ್ಘಕಾಲೀನ ವ್ಯಾಧಿಗಳಿಂದ ಈ ಚರ್ಮದ ಸೋಂಕು ಉಂಟಾಗಬಹುದು. ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳೆಂದರೆ ಉರಿ, ಒಣಚರ್ಮ, ಸಿಪ್ಪೆ ಜಾರುವುದು, ಕಜ್ಜಿಯಾಗುವುದು, ತುರಿಕೆ, ಗುಳ್ಳೆಗಳು, ಚರ್ಮದ ವರ್ಣ ಬೇರೆ ರಂಗಿಗೆ ಬದಲಾಗುವುದು ಎಂದರೆ ಅತಿಯಾಗಿ ಶ್ವೇತಗೊಳ್ಳುವುದು ಅಥವಾ ಅತಿಯಾಗಿ ಕಪ್ಪಗಾಗುವುದು, ಅಥವಾ ಕಾಂತಿ ಕುಂದುವುದು, ಕಲೆಗಳು ಬೀಳುವುದು, ಅಥವಾ ಇನ್ನಿತರ ಸಮಸ್ಯೆಗಳು ಎಂದರೆ ನರಹುಳಿಗಳು ಏಳುವುದು, ಮಚ್ಚೆಗಳು ಆಕೃತಿ ಬದಲಾಗುವುದು ಅಥವಾ ಬಣ್ಣ ಬದಲಾಗುವುದು, ಕೀವು ತುಂಬಿದ ಗುಳ್ಳೆಗಳಾಗುವುದು, ಗಾಯ ಬಂದು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡುತ್ತಾ ಹೋಗುವುದು. ಇಂಥದ್ದೆಲ್ಲ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಚರ್ಮರೋಗ ತಜ್ಞರಲ್ಲಿ ಭೇಟಿ ನೀಡುವುದು ಉತ್ತಮ ಎಂದೇ ಪರಿಗಣಿಸಲಾಗಿದೆ. ಚರ್ಮರೋಗ ಬಾರದಂತೆ ಅಥವಾ ಚರ್ಮದ ಆರೈಕೆಗೆ ನಾವು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಏನು ಎಂದು ಅರಿತುಕೊಳ್ಳೋಣ. ಮುಖವನ್ನು ಉಗುರು ಬೆಚ್ಚ ನೀರಿನಲ್ಲಿ ತೊಳೆಯಬಹುದು ಅಥವಾ ತಣ್ಣೀರಿನಲ್ಲಿ ತೊಳೆಯಬೇಕು. ನಂತರ ಸ್ನಾನವನ್ನು ಮಾಡಬೇಕು. ಸ್ನಾನಕ್ಕೆ ಶುದ್ಧವಾದ ಜಲವನ್ನು ಉಪಯೋಗಿಸಬೇಕು. ನೀರು ಉಗುರು ಬೆಚ್ಚವಿದ್ದರೆ ಉತ್ತಮ. ಈ ಬಟ್ಟೆಗಳ ವಿಷಯ ಮಾತಾಡುವುದಾದರೆ, ಮಳೆಗಾಲದಲ್ಲಿ ಬಟ್ಟೆಗಳು ಸರಿಯಾಗಿ ಒಣಗುವುದಿಲ್ಲ. ಆದರೆ ಇದು ಅತಿ ಮುಖ್ಯವಾದ ವಿಷಯ. ಏಕೆಂದರೆ ಒದ್ದೆ ಬಟ್ಟೆಗಳನ್ನು ಧರಿಸುವುದರಿಂದ ಚರ್ಮದಲ್ಲಿ ತೇವಾಂಶ ಉಂಟಾಗುತ್ತದೆ ಮತ್ತು ರೋಗಾಣುಗಳಿಗೆ ಬೆಳೆಯುವುದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಇದರಿಂದ ಚರ್ಮದ ಸೋಂಕು, ಮುಖ್ಯವಾಗಿ ಹೇಳುವುದಾದರೆ ಫಂಗಲ್ ಇನ್ಫೆಕ್ಷನ್ಗಳು ಜಾಸ್ತಿಯಾಗುತ್ತದೆ. ಹಾಗಾಗಿ ಸೂರ್ಯನ ಬೆಳಕಿನಲ್ಲಿ ಬಟ್ಟೆಗಳನ್ನು ಒಣಗಿಸುವುದು ಉತ್ತಮ. ಆದರೆ ಮಳೆಗಾಲದಲ್ಲಿ ಇದು ಕಷ್ಟ ಆಗುತ್ತದೆ. ಆದರೂ ಸಹ ಒಣ ಬಟ್ಟೆಗಳನ್ನೇ ಧರಿಸುವುದು ಹಿತಕರ. ಮತ್ತು ಕೆಲವು ಸತಿ ಮಳೆಗಾಲದಲ್ಲಿ ಬಟ್ಟೆಗಳು ನೆಲಕ್ಕೆ ಬಿದ್ದು ಮಣ್ಣಾಗುವ ಸಾಧ್ಯತೆಗಳು ಇರುತ್ತವೆ. ಈ ಮಣ್ಣಾದ ಬಟ್ಟೆಗಳನ್ನು ತೊಳೆಯದೆ ಉಪಯೋಗ ಮಾಡಬಾರದು. ಯಾಕೆಂದರೆ ಇದರಿಂದ ಸಹ ಸೋಂಕು ಉಂಟಾಗುವ ಸಾಧ್ಯತೆಗಳು ಇರುತ್ತವೆ. ಮತ್ತು ಮಕ್ಕಳು ಆಟ ಆಡಿದ ನಂತರ ಕೈಕಾಲು ತೊಳೆದೇ ಮನೆಯೊಳಗೆ ಬರುವಂತೆ ನಾವು ನೋಡಿಕೊಳ್ಳಬೇಕು. ಮತ್ತು ಸ್ನಾನವನ್ನು ಮಾಡಿದರೆ ಅತ್ಯುತ್ತಮ. ಮತ್ತು ಸ್ನಾನ ಮಾಡುವುದಕ್ಕಿಂತ ಮುಂಚೆ ಅಭ್ಯಂಗವನ್ನು ಮಾಡಿದರೆ ಉತ್ತಮ. ಅಭ್ಯಂಗಕ್ಕೆ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆಯನ್ನು ಉಪಯೋಗಿಸಬಹುದು. ಈ ಎಣ್ಣೆಯನ್ನು ಮೈಗೆ ಮತ್ತು ತಲೆಗೆ ಹಚ್ಚಿದ ನಂತರವೇ ಸ್ನಾನವನ್ನು ಮಾಡುವುದು ಚರ್ಮದ ಆರೋಗ್ಯಕ್ಕೆ ಅತಿ ಉತ್ತಮ. ಮನೆಯಿಂದ ಹೊರ ಹೋಗುವ ಮುನ್ನ ಸೂರ್ಯನ ಕಿರಣಗಳಿಂದ ರಕ್ಷಣೆ ಪಡೆಯಲು ಸನ್ಸ್ಕ್ರೀನನ್ನು ಉಪಯೋಗ ಮಾಡುವುದು ಸಹ ಚರ್ಮದ ಆರೈಕೆಗೆ ಒಂದು ಒಳ್ಳೆಯ ಅಭ್ಯಾಸವೇ ಸರಿ. ದಿನನಿತ್ಯ ಉಪಯೋಗ ಮಾಡುವ ಬೆಡ್ಶೀಟ್ ಮತ್ತು ತಲೆದಿಂಬಿನ ಕವರ್ಗಳನ್ನು ಸಹ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೇವೆ.
ಏನು ಮಾಡಬೇಕಂದ್ರೆ 1-2 ದಿವಸಕ್ಕೊಂದು ಸತಿ ಆದರೂ ಆ ಬೆಡ್ಶೀಟ್ಗಳನ್ನು ತಲೆದಿಂಬಿನ ಕವರ್ಗಳನ್ನು ಚೇಂಜ್ ಮಾಡ್ತಾ ಇರಬೇಕು. ಯಾಕೆಂದರೆ ಅದರ ಮೇಲೆ ಸಹ ಧೂಳು ಕೂರ್ತದೆ, ರೋಗಾಣುಗಳು ಇರುತ್ತವೆ. ನಾವು ನಿದ್ದೆ ಮಾಡಿದಾಗ ನಮ್ಮ ಮುಖಕ್ಕೆ ಮೈಕೈಗೆ ಅದು ಅಂಟ್ತದೆ, ಅದರಿಂದ ಸಹ ಚರ್ಮರೋಗ ಬರುವ ಸಾಧ್ಯತೆ ಇದೆ. ಆದಷ್ಟು ಸ್ವಚ್ಛತೆ ಅಥವಾ ಪರ್ಸನಲ್ ಹೈಜೀನ್ ನಾವು ಎಷ್ಟು ಮೇಂಟೈನ್ ಮಾಡ್ತೇವೆ ಅಷ್ಟು ಚರ್ಮರೋಗಗಳಿಂದ ನಾವು ದೂರವಿರಬಹುದು. ಈ ಮಾತಿನಿಂದ ಇಂದಿನ ಟಾಪಿಕನ್ನು ಮುಕ್ತಾಯಗೊಳಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲನ್ನು ಸಪೋರ್ಟ್ ಮಾಡಿ.